ದುಡ್ಡು ಕೊಟ್ರೆ ಕನೆಕ್ಷನ್ ಕೊಡ್ತೀವಿ. 1,10,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಬೆಸ್ಕಾಂನ AEE ನಾರಾಯಣ್, AE ನರಸಿಂಹಮೂರ್ತಿ. ಇವರ ವಿರುದ್ಧ ಈಗ ವ್ಯಕ್ತಿಯೊಬ್ಬರು ದೂರು ಕೊಟ್ಟಿರೋದು. ರಾಮಕೃಷ್ಣ ಅಂತ ಅವರ ಹೆಸರು. ಲಗ್ಗೆರೆಯಲ್ಲಿ ಹೊಸ ಮನೆ ಕಟ್ಟಿದ್ದಾರೆ. 1 ವರ್ಷ ಆಗ್ತಾ ಬಂತಂತೆ, ವಿದ್ಯುತ್ ಕನೆಕ್ಷನ್ ಸಿಕ್ಕಿಲ್ಲ. ಕಾರಣ ಕೇಳಿದ್ರೆ HT ಲೈನ್ ಹೋಗುತ್ತೆ ಅಂತ ಹೇಳ್ತಾರೆ. ಆಯ್ತಪ್ಪ, HT ಲೈನ್ ಹೋದ್ರೆ ಕನೆಕ್ಷನ್ ಕೊಡೋದಕ್ಕೆ ಅವಕಾಶ ಇಲ್ಲ, ಮತ್ತೆ ಲಂಚ ಯಾಕೆ ಕೇಳೋದು? 1,10,000 ರೂಪಾಯಿ ಕೊಟ್ಟರೆ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಆಡಿಯೋ ಇದೆ ಇದಕ್ಕೆ ಸಂಬಂಧಿಸಿ. ಈಗ ರಾಮಕೃಷ್ಣ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ, ಕ್ರಮ ಕೈಗೊಳ್ಳಿ ಇವರ ವಿರುದ್ಧ ಅಂತ. ಸೊ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇದು ಒಂದು ಕೇಸ್ ಅಲ್ಲ, ಹಲವು ಕೇಸುಗಳು ಈ ರೀತಿ ಇದ್ದಾವೆ. ಈ ರೀತಿಯ ಆರೋಪಗಳು ಅಧಿಕಾರಿಗಳ ಮೇಲೆ ಕೇಳಿ ಬರ್ತಾ ಇದೆ. ಸರ್ ಹೇಳಿ ಸರ್. ಸರ್ ಕಟ್ಟೋದು ಎಲ್ಲ ಸೇರಿ 1,10,000 ರೂಪಾಯಿ ಆಗುತ್ತೆ. ಇದು ಮೀಟ್ರದ್ದು ಎಷ್ಟಾಗುತ್ತೆ ಸರ್? ಮೀಟ್ರಿಗೆ 5 ಮೀಟ್ರಿಗೆ ಇದು ಮೀಟ್ರಿಗೆ 45,000 ರೂಪಾಯಿ ದುಡ್ಡಾಗುತ್ತೆ. ಬರೀ ಮೀಟ್ರಿಗೆನಾ ಸರ್? ಮೀಟ್ರಿಗೆ? ಹೌದು. ಹೌದಾ? ಅದು ಅದಕ್ಕಿನ್ನ ಸ್ವಲ್ಪ ಕಮ್ಮಿ ಆಗಲ್ಲ ಸರ್? ಅಷ್ಟಕ್ಕಿನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಟೋಟಲ್ ಆಗಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದೆ. ಎಲ್ಲ ರೀಸನಬಲ್ ರೇಟ್ ಹಾಕಿರೋದು. ಹೌದಾ? ಎಕ್ಸ್ಪೆನ್ಸೇ ಜಾಸ್ತಿ ಇದೆ ಸರ್. ಎಕ್ಸ್ಪೆನ್ಸೇ ಜಾಸ್ತಿ ಇದೆ. ಎಷ್ಟು ದಿನ ಆಗ್ಬೋದು ಸರ್ ಹೋಗ್ಲಿ ಅದಕ್ಕೆ? ಒಂದು 20 ಡೇಸು, 25 ಒಳಗೆ, 20 ಒಳಗಡೆನೆ. 20 ದಿನ ಅಂತ. ಸರಿ ಸರ್. ಬೆಳಗ್ಗೆ ಮಾಡಲಾ ಸರ್? ಬೆಳಗ್ಗೆ ಮಾಡಿ ತೊಂದರೆ ಇಲ್ಲ. ಹೌದಾ? ಗ್ಯಾರಂಟಿ ಅಂದರೆ ಆಮೇಲೆ ಸುಮ್ಮನೆ ಕಮಿಟ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅಷ್ಟೇ. ಗ್ಯಾರಂಟಿನೇ ಸರ್. ಅಲ್ರಿ ನಾನೇ ಅಷ್ಟೊಂದು ಇದು ಮಾಡ್ಕೊಂಡು ಮಾಡಬೇಕಿತ್ತು. ನಿಮ್ಮ ದೋಸ್ತು ಅಂತ ನನ್ಗೆ ಗೊತ್ತಾಯ್ತು, ಅದಕ್ಕೆ ನಾನು ನಿಮ್ಮನ್ಗೆ ಹೇಳಿದೆ. ನೋಡಿ ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಬೆಳಗ್ಗೆ ಫೋನ್ ಮಾಡ್ತೀನಿ ಸರ್. ಕರೆಕ್ಟಾಗಿ ಕನ್ಫರ್ಮ್ ಅಲ್ಲೇ ಮಾತಾಡ್ತಿರೋದು. ನಾರಾಯಣವ್ರಿಗೆ ಹೇಳಿ ಮತ್ತೆ ಕನ್ಫರ್ಮ್ ಮಾಡ್ಕೊಂಡು ಕೇಳಿ ಸರ್. ಇಲ್ಲಾಂದ್ರೆ ಯಪ್ಪ ಸ್ವಲ್ಪ ಜಿದ್ದಾಗ ತಗೊಂಡೋಗ್ಬಿಟ್ಟಾರಲ್ಲ, ಆಮೇಲೆ ಸುಮ್ಮನೆ ನೋಡಿ ಯೋಚನೆ ಮಾಡಿ ಬೆಳಿಗ್ಗೆ ಇದು ಮಾಡಿ. ಅಲ್ಲಿ ಇವರು KFTS ಎಲ್ಲರಿಗೂ, ಇಲ್ಲಿ ನಾರಾಯಣ ಇಬ್ಬರಿಗೂ ಕೊಡ್ಬೇಕಲ್ವರ? ನಿಮ್ಗೂ ಎಲ್ಲಾ ಕಡೆನೂ ಕೊಡ್ಬೇಕು, ಯಾವ್ದು ಮುಚ್ಕೊಳಂಗಿಲ್ಲ. ಅದಕ್ಕೆ ಗೊತ್ತಾಯ್ತು ಸರ್. ಇವೆಲ್ಲ ಹಂಗೇನೆ ಅಲ್ವಾ, ವ್ಯವಹಾರನೇ ಹಂಗೆಲ್ಲ. ಇಲ್ಲಿ KFTS ಅಲ್ಲಿ ಕೊಟ್ಟು ಬರ್ಸ್ಕೊಂಡು ಆಮೇಲೆ ನಾರಾಯಣ ಇವತ್ತು ಯಾರನ್ನಾರು ಪೇಪರ್ನಾರು ಕಳಿಸಿದ್ರಾ? ಇವರು ನರಸಿಂಹಮೂರ್ತಿಗೂ ಕೊಡ್ಬೇಕಾ ಸರ್? ನರಸಿಂಹಮೂರ್ತಿಗೆ ಬೇರೆ ಎಲ್ಲರಿಗೂ ಕೊಡ್ಬೇಕು, ಪ್ರತಿಯೊಬ್ಬರಿಗೂ ಕೊಡ್ಬೇಕು. ಅಟ್ಲೀಸ್ಟ್ ಅಂದಾಜು ಹೇಳಿ ಸರ್, ನಾನು ಹಂಚ್ಕೊಂಡು ರೆಡಿ ಆಗುತ್ತೆ ಅಟ್ಲೀಸ್ಟ್ ಪೇಪರ್ ತಂದು ಕೊಡಕ್ಕೆ. ನಾನು ಅಂದಾಜಲ್ಲಿ ಹೇಳಿ ಸರ್. ಒಂದು 10-20 ಆಯ್ತು, ಒಂದು 10 ನಿಮಿಷ 15 ನಿಮಿಷ ಸ್ವಲ್ಪ ಫ್ರೆಶ್ ಆಗಿ ಮಾತಾಡ್ತೀನಿ, ನಾನೇ ಕಾಲ್ ಮಾಡ್ತೀನಿ. ಆಯ್ತು, ಯಾಕೆಂದ್ರೆ ನಾನು ರೆಡಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತಲ್ಲ. ಅದೇನೋ ಒಂದು ಆಮೇಲೆ ಡಿಫ್ರೆನ್ಸ್ ಆದ್ರೆ ಏನಂತ ಮೀಟರ್ದು ಸಪ್ರೇಟ್ ಆಗಿ ಕೊಟ್ರೆ ಆಯ್ತಲ್ಲ ಅದಕ್ಕೆ. ಸರಿ ಆಯ್ತು. ಆಡಿಯೋ ಕೇಳಿಸ್ಕೊಂಡ್ರಿ. ಇನ್ನು ರಾಮಕೃಷ್ಣ ದೂರುದಾರರು ಅವ್ರು ಮಾತನಾಡಿದ್ದಾರೆ, ನೋಡೋಣ. 2019ರಲ್ಲಿ ನಾವು ಶುರು ಮಾಡಿದ್ದು ಈ ಜಾಗ ತಗೊಂಡು. ಇದು ಆ್ಯಕ್ಚುಲಿ ಈ ಜಾಗ ತೊಗೊಂಡು 19ರಲ್ಲಿ ಶುರು ಮಾಡಿದ್ವಿ. ಅವಾಗ ಟೆಂಪ್ರವರಿಗೆ ಇದನ್ನು ತೊಗೊಂಡ್ವಿ. ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಟೆಂಪ್ರವರಿ ತೊಗೊಂಡೇ ಕಟ್ಟಬೇಕಾಗಿರೋದು. 18,000 ಡೆಪಾಸಿಟ್ ಮಾಡಿ 1 ತಿಂಗಳಿಗೆ 4,200-300 ರೂಪಾಯಿ ಎವರಿ ಮಂತ್ ಬರುತ್ತೆ. 28 ದಿನಕ್ಕೆ ರಿನ್ಯೂವಲ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡು ಕಟ್ಕೊಂಬಂದ್ವಿ. ಸಡನ್ನಾಗಿ ಲಾಕ್ಡೌನ್ ಆಗೋಯ್ತು. ಕೊರೋನಾ 21-22ರಲ್ಲೆಲ್ಲ 2-3 ವರ್ಷ ಲಾಕ್ಡೌನ್ ಆಗೋಯ್ತು. ಆವಾಗ ಏನು ಮಾಡಿದ್ವಿ, ಕೆಲಸ ಸ್ಟಾಪ್ ಮಾಡಲೇಬೇಕಿತ್ತು. ಯಾರು ಆಚೆನೇ ಹೋಗಂಗಿಲ್ಲ, ಸ್ಟಾಪ್ ಮಾಡಿದ್ವಿ. ಆ ಟೈಮಲ್ಲಿ ಇನ್ನೇನು ಲಾಕ್ಡೌನ್ ರಿಮೂವ್ ಆಗೋ ಟೈಮ್ ಅಂತ ಗೊತ್ತಾಯಿತು. ಅವಾಗ ಒಂದೇ ಸರಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು 3 ತಿಂಗಳದು 12,000 ಚಿಲ್ಲರೆ ಒಂದೇ ಸರಿ ಶಾರ್ಟ್ ಪೇಮೆಂಟ್ ಮಾಡಿದ್ವಿ. ಅವಾಗ ಲಾಕ್ಡೌನಲ್ಲಿ ನಾವು ರಿನ್ಯೂವಲ್ ಮಾಡದೇ ಹೋದ್ರೆ ಅವರೇ 1 ರೂಪಾಯಿಗೆ ರಿನ್ಯೂವಲ್ ಮಾಡ್ಕೋತಿದ್ರು, ಆದರೂ ನಾವು ಪೇಮೆಂಟ್ ಮಾಡಿದ್ವಿ. ಪ್ಲಸ್ ಇವಾಗ ಆಮೇಲೆ ರೆಗ್ಯುಲರ್ ಕೇಳುವಾಗ ಅದನ್ನು ರಿಟರ್ನ್ ಕೇಳಬೇಕಾದ್ರೆ ಇವ್ರು ಹೇಳಿದ್ರು, AEE ನಾರಾಯಣ ಅವ್ರು ಹೇಳಿದ್ರು, ರಾಮಕೃಷ್ಣ ನನ್ನ ವರ್ಕ್ ಏನಿದೆ ಅದು ಕಂಪ್ಲೀಟ್ ಮಾಡ್ಕೊಂಬಿಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.